ಜಗತ್ತದೊಳಗ ನನ್ನಂತ ಮಾಸ್ತರ ಮತ್ತ ಅಚ್ಚಿ ಕಡೆ ಮ್ಯಾಲಿನ ಮಾಸ್ತರ ಇಟ್ಟು ದಡ್ಡದಾರ ಅಂತ ಹೇಳಿ ಜಗತ್ತದೊಳಗ ಕೋರ್ಟ್ ಕಚೇರಿ ಒಳಗ ಕೇಸ್ ಯಾರು ಹೆಚ್ಚದಾವ? ಯಾರು ಇಪ್ಪ? ಎಲ್ಲಾ ನಮ್ಮ ಹಿಂದುಳಿದವ್ರನ್ನೇ ಹೆಚ್ಚದಾವ. ಅದಾವ್ರಿ. ಖರೆ ಬ್ರಾಹ್ಮಣರು ಏಕದಮ್ ಕಡಿಮೆ ಅದಾವ. ಯಾಕ ಅವ್ರು ತಿಳ್ಕೊಂಡಾರ, ನಾವು ತಿಳ್ಕೊಂಡಿಲ್ಲ. ಅವ್ರು ಶಾಣ್ಯಾರದಾರ. ಅದಕ್ಕೆ 3 ಮಂದಿ ಗುಣ ಒಬ್ಬ ಬ್ರಾಹ್ಮಣೆ ಬಲ್ಲ ಅಂದಾರ. ಅದಕ್ಕೆ ಮಾಸ್ತರ ಈ ಜಗತ್ತದೊಳಗ ಬಹಳ ಬಲ್ಲಿನ ಅನ್ಲಿಕ್ಕೆ ಹೋಗ್ಬೇಡ, ಸಭಾ ಸಾಣದಿರ್ಬೋದು. ಕರೆ ಯಾರ ರಿವಾಯಿತದವ್ರು ಇರ್ತಾರ, ಯಾರ ಕರಬಲದವ್ರು ಇರ್ತಾರ, ಯಾರ ಭಜನಾದವ್ರು ಇರ್ತಾರ, ಪುರಾಣ ಪಂಡಿತರು ಇರ್ತಾರ, ಶಾಸ್ತ್ರ ಪಂಡಿತರು ಇರ್ತಾರ, ಯಾರ ಹೆಣ್ಣ ಗಂಡ ಆಡವ್ರು ಇರ್ತಾರ. ರಗಡು ಇದ್ದಲ್ಲಿ ನಾ ಬಾಳ ಶಾನ್ಯಾತ ಜಂಬಾ ಕಚ್ಕೊಳಕ್ ಹೋದಿ ಅಂದ್ರ ನಿನ್ನ ಗಾಡಿ ಗಟ್ಟಾರಕ್ಕಾದಿತ್ತು ಎತ್ತ ರೋಡ ಹಿಡಿತದನ್ರಿ, ಹಿಡಿಬೇಕಾಗ್ತದ. ಇಲ್ಲಿ ತಿಳ್ಕೊಂಡು ಪುಂಡಲಿಕನ ಕತ್ತಿ ಹೇಳ್ದಿ. ಪುಂಡಲಿಕ ತಾಯಿ ತಂದಿ ಭಕ್ತಿ ಮಾಡಿ ಅನ್ನತ್ ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿದ್ರಿಪ್ಪ ನಿನಗ? ಇದೇ ಕತ್ತಿಯರ ನೀ ಸುದ್ದ ಮಾಡಿ ಏನ? ಇದು ನೀ ಸಭದೊಳಗೆ ಹೇಳಿ. ಪುಂಡಲಿಕನ ಕತ್ತಿ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದಪ್ಪ? ಎಲ್ಲಾರು ಕಾಶಿಗೆ ಹೋಗ್ತಾರತ್ತ ಹೇಳಿ, ಎಲ್ಲಾರು ಕಾಶಿ ಹೋಗ್ತಾರಂತ ಹೇಳಿ ನಾನು ಕಾಶಿಗೆ ಹೋಗ್ಬೇಕಂದ. ಹೌದು. ಯಾರು? ಪುಂಡಲಿಕ. ಹೌದಿಪ್ಪ. ಪುಂಡಲಿಕನ ಭಾವಕ್ಕ ಪುಂಡಲಿಕನ ಭಕ್ತಿಗೆ ಪಾಂಡುರಂಗದರಿಗೆ ಬಂದದ ಕತ್ತಿ ಇದು. ನಾನು ಕಾಶಿಗೆ ಹೋಗ್ಬೇಕಂದ್ರ ಮನಿಯೊಳಗ ಹೌದಾ ಅರ್ಧಾಂಗಿನಿಯಾಗಿ ಬಂದಿರತಕ್ಕಂತ ಹೆಂಡತಿ ನೀ ಕಾಶಿಗೆ ಹೋಗ್ಬೇಕಾದ್ರ ನಾನು ಕಾಶಿಗೆ ಬರ್ತೀನಿ ಅಂದಳು. ಹೌದಾ. ಹೆಂಡತಿನ ನಡೆಸಬಾರ್ದತ್ ಹೇಳಿ 7ಗೆ ನಿನ್ನ ಕುದುರೆ ತಂದ ಪುಂಡಲಿಕ. ಹೌದಾ. ಕುದುರೆಗೆ ತಡಿ ಹಾಕಿ ಕುದುರೆ ಮೇಲೆ ಹೆಂಡತಿ ಕುಣಿಸಿದ. ಹೌದಾ. ಕುದುರೆ ಲಗಾಮ್ ಹಿಡ್ಕೊಂಡು ಮುಂದಾದ. ಹೌದಾ. ಹಾಸಿಗೆ ಗಂಟ ತಂದೆ ತಲೆ ಮೇಲೆ ಹೊರಿಸ್ಯಾನ, ಬುತ್ತಿ ಗಂಟ ತಾಯಿ ತಲೆ ಮೇಲೆ ಹೊರಿಸ್ಯಾನ. ಹೌದಾ. ಪುಂಡಲಿಕ ಇವ್ರನ್ನ ಕರ್ಕೊಂಡು ಕಾಸಿಗೆ ಹೊಂಟಾನ. ಯಾವಾಗ ಬುತ್ತಿ ಗಂಟ ತಾಯಿ ತಲೆ ಮೇಲೆ, ಹಾಸಿಗೆ ಗಂಟ ತಂದೆ ತಲೆ ಮೇಲೆ ಅರ್ಧಾಂಗಿನಿಯಾಗಿ ಬಂದಿರತಕ್ಕಂತ ಮಡದಿಯನ್ನ ಕುದುರೆ ಮೇಲೆ ಕುಣಿಸ್ಕೊಂಡು ಹಿಡ್ಕೊಂಡು ಕಾಶಿ ಕ್ಷೇತ್ರಕ್ಕೆ ನಾನು ಹೋಗಿ ಬರ್ಬೇಕಂತೇಳಿ ಕುದುರೆ ಹಗ್ಗ ಹಿಡ್ಕೊಂಡು ಮುಂದಾಗಿ ಜಗ್ಗ ಕತ್ತ. ಕಾಶಿ ಕ್ಷೇತ್ರಕ್ಕೆ ಮುಂದಾಗಿ ಜಗ್ಗು ಮುಂದೆ ಏನಾಯ್ತು? ಏನಾಯ್ತಿಪ್ಪ ಅಲ್ಲಿ? ಕಾಶಿ ಸಮೀಪದಲ್ಲಿ ಇದ್ದಿರ್ತಕ್ಕಂತ ಆ ಸಮಗಾರ ರೋಹಿದಾಸ. ಹೌದಾ. ಸಮಗಾರ ರೋಹಿದಾಸ್ ಏನ್ ಮಾಡ್ತಿದ್ದ? ಏನ್ ಮಾಡ್ತಾನಪ್ಪ? ಚಮ್ಮಳಿಗೆ ತಯಾರು ಮಾಡ್ತಿದ್ದ, ಅಂದ್ರೆ ಚಪ್ಪಲ್ ಹೊಲಿತಿದ್ದ. ಅವನು ಮಾತ್ರ ತನ್ನ ತಾಯಿ ತಂದೆಯನ್ನ ತೊಟ್ಟಿಲದ ಕುಂಡ್ರಿಸಿ ಆ ತೊಟ್ಟಿಲಕ್ಕೆ ಒಂದು ದಾರ ಕಟ್ಟಿ ತನ್ನ ತುರ್ಬಕ್ಕೆ ಕಟ್ಕೊಂಡಿದ್ದ. ತನ್ನ ತುರ್ಬಕ್ಕೆ ಕಟ್ಕೊಂಡು ತೆಳಗ ತೆಲಿ ಮಾಡಿ ಚಪ್ಪಲ್ ಹೊಲಿಯಾಕತ್ತಂದ್ರ ತೊಟ್ಟಿಲ್ ಮುಂದೆ ಬರ್ತಿತ್ತು. ಮ್ಯಾಲ ತೆಲಿ ಮಾಡಿದ್ರ ತೊಟ್ಟಿಲ್ ಹಿಂದ್ ಹೋಗ್ತಿತ್ತು. ತೊಟ್ಲಾಗ ಯಾರಿದ್ರು? ಜನ್ಮ ಕೊಟ್ಟ ಜಗ ತೋರಿಸಿರ್ತಕ್ಕಂಥ ತಾಯಿ ತಂದೆ ದೇವರುಗಳ ತೊಟ್ಟಿಲದಾಗಿದ್ದು. ಅವನು ಮನೆ ಮುಂದೆ ಹಾಸಿ ಪುಂಡ್ಲಿಕ್ಕ ಹೊಂಟಿದ್ದ. ಮಡದಿಗೆ ಕುದುರೆ ಮೇಲೆ ಕುಂಡ್ರಶನ, ತಾಯಿ ತಂದೆಗೆ ಹಿಂದ ಬುತ್ತಿ ಗಂಟ ಹಾಸಿಗೆ ಗಂಟ ಹೊರಿಸಿ ತಾ ಕುದುರೆ ಹಗ್ಗ ಹಿಡ್ಕೊಂಡು ಹೊಂಟಿದ್ದ. ಇವನಿಗೆ ನಾ ಹಿಂಗ ಹೇಳಿದ್ರೆ ತಿಳಿದಿಲ್ಲ ತಿಳ್ಕೊಂಡು ಏನ್ ಮಾಡ್ತಾನಿಪ್ಪ? ಇವತ್ತಿನ ದಿವಸ ಪುಂಡ್ಲಿಕ ಕಾಶಿಗೆ ಹೊಂಟಿ ಅಂದ್ರ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಕಾಶಿ ರಾಮೇಶ್ವರದ ನೀರು ಕೂಡಿಸಿ ತಾಯಿ ತಂದೆಯರೇ ಕಾಶಿ ಇದಾರ, ರಾಮೇಶ್ವರ ಅದಾರ. ಗುರುತು ನನಗೂ ಇಲ್ಲ, ನಿನಗೂ ಇಲ್ಲ. ನಿನಗಿಲ್ಲ ಕಂದಕರ ಅಲ್ಲಿ ಕಾಶಿಗೆ ನೀ ಹೊಂಟಿ ಅಂದ್ರ ಕಾಶಿ ಒಳಗ ಗಂಗಾ ನದಿ ಅದ. ಗಂಗಾ ನದಿ ಒಳಗ ನಂದೊಂದು ದುಡ್ಡು ಹೋಗೋದು ಪುಣ್ಯ ಪಡ್ಕೊಂಡು ಬಾ ಅಂತ ಹೇಳಿ ಆ ರೋಹಿದಾಸ ದುಡ್ಡು ಕೊಟ್ಟ. ಆ ದುಡ್ಡು ತಗೊಂಡು ಪುಂಡಲಿಕ ಕಾಶಿಗೆ ಹೋದ. ಕಾಶಿಗೆ ಹೋದ. ಕಾಶಿ ಕ್ಷೇತ್ರ ಎಲ್ಲ ದರ್ಶನ ಮಾಡ್ಕೊಂಡ. ಕೈಕಾಲು ಸುತ್ತಿರ್ತಕ್ಕಂಥ ತಾಯಿ ತಂದೆ ನಡಿಗೆ ಹಗ್ಗ ಹಾಕಿ ಕುದುರೆ ಹಿಂದಿನ ಕಾಲಿ ಕಟ್ಟಿದ. ಹಾಸಿ ಗಂಟು ತಂದೆ ತಲೆ ಮೇಲೆ ಐತಿ, ಬುತ್ತಿ ಗಂಟು ತಾಯಿ ತಲೆ ಮೇಲೆ ಐತಿ. ಆ ಗಂಗಾ ನದಿಗೆ ಹೊಳ್ಳಿ ಬಂದ. ಕಾಶಿ ದರ್ಶನ ಮಾಡಿಕೊಂಡು ಗಂಗಾ ನದಿಗೆ ಹೊಳ್ಳಿ ಬಂದ. ತನ್ನ ಹತ್ತಿರ ಇದ್ದಿರ್ತಕ್ಕಂಥ ದುಡ್ಡು ಗಂಗಾ ನದಿ ಒಳಗೆ ಹೋಗದ. ಸಾಕ್ಷಾತ್ ಗಂಗಾದೇವಿ ಎದ್ದು ಆ ದುಡ್ಡು ತೆಗೆದು ಹೊಳ್ಳಿ ಹೊರಗೆ ಒಗಿಲಿಕ್ಕತ್ತಳು. ಯಾರ್ದು? ಪುಂಡಲಿಕಂದು. ಪುಂಡಲಿಕನ ದುಡ್ಡು ಹೊರಗೆ ಯಾವಾಗ ಒಗಿಲಿಕ್ಕತ್ತಳು? ರೋಹಿದಾಸ್ ಒಂದು ದುಡ್ಡು ಕೊಟ್ಟಾನಂತ ಹೇಳಿ ರೋಹಿದಾಸನ ದುಡ್ಡು ತೆಗೆದು ಹೊಳ್ಳಿ ಒಳಗೆ ಹೋಗದ. ಗಂಗಾ ಭಾಗರತಿ ಎದ್ದು ಹೆಂಗ ಚಂಡ ನಾವು ಕ್ಯಾಚಿ ಹಿಡ್ಕೊತೇವಲ್ಲ, ರೋಹಿದಾಸನ ದುಡ್ಡು ಹಿಡ್ಕೊಂಡ್ಳು. ನೆಟ್ಟಗೆ ಎಲ್ಲಿಗೆ ಬಂದ? ರೋಹಿದಾಸನ್ ತನ ಬಂದ. ನನ್ನ ದುಡ್ಡು
ದುಡ್ಡಂದ್ರ ಗಂಗಾ ಮುಟ್ಟಿಸ್ಕೊಂಡಿಲ್ಲ ತೆಗೆದು ಹೊರಗೆ ಹೋಗದಾಳ. ಹೌದು. ನಿನ್ನ ದುಡ್ಡಂದ್ರ ಎದ್ದು ಹಿಡ್ಕೊಂಡಾಳ. ಹೌದು. ಇದ್ರೊಳಗ ಅಂತ ಮರ್ಮನದ, ಇದ್ರೊಳಗೆ ಏನು ಗೂಡಾರ್ತದ ಹೇಳ್ಬೇಕು ನನಗಂದ. ಹುಚ್ಚ ತಾಯಿನೇ ಕಾಸಿ ತಂದಿನೇ ರಾಮೇಶ್ವರ. ಹೌದಿಪ್ಪ. ಅಂತ ತಾಯಿ ಗುರು ತಂದೆ ದೇವರಿಗೆ ನಡೆಸ್ಕೋತ ಕಾಸಿಗೆ ಹೊಂಟಿ ಕೈ ಹಿಡಿದು ಬಂದಿರ್ತಕ್ಕಂತ ಅರ್ಧಂಗಿ ಮಡದಿಯನ್ನು ಕುದುರೆ ಮೇಲೆ ಕುಣಿಸ್ಕೊಂಡು ಹೊಂಟಿ. ನಿನಗೆ ಹೆಂಗ ದೇವರು ಪ್ರತ್ಯಕ್ಷ ಆಗ್ತಾನೋ ಪುಂಡಲಿಕ. ನನ್ನ ತಾಯಿ ತಂದೆಯನ್ನು ತೊಟ್ಟಿಲ್ದ ಕುಂಡ್ರಿಸಿ ನಾನು ತಗೊಲಿಕ್ಕತ್ತೀನಿ. ತಾಯಿನೇ ಕಾಸಿ ತಂದಿನ ರಾಮೇಶ್ವರ ಅಂತ ಹೇಳಿ ನಾ ತಿಳ್ಕೊಂಡಿನಿ ಅಂತೇಳಿ ನನ್ನ ದುಡ್ಡ ಗಂಗಾ ಭಾಗೀರಥಿ ಹಿಡ್ಕೊಂಡಾಳ. ಯಾವಾಗ ತಾಯಿ ತಂದೆಯಲ್ಲಿ ಗುರು ದೇವರು ನೀ ತಿಳ್ಕೊಂಡಿಲ್ಲಲ್ಲ, ನಿನ್ನ ದುಡ್ಡು ಬ್ಯಾಡತ್ತೆ ತಿರಸ್ಕಾರ ಮಾಡ್ಯಾಳ ತಾಯಿ. ಅವಾಗ ನಿನಗ ಮುಕ್ತಿ ಆಗಬೇಕಾದ್ರ, ನಿನಗ ಗುರುವಿನ ಆಶೀರ್ವಾದ ಆಗಬೇಕಾದ್ರ ನಾನೊಂದು ಸುತ್ತಿಗೆ ಕೊಡ್ತೀನಿ. ಆ ಸುತ್ತಿಗೆ ಎಲ್ಲಿ ನೀರಾಗ ತೇಲ್ತೈತಿ ಅಲ್ಲಿ ನೀ ಭಕ್ತಿಗೆ ಕುಂಡ್ರಬೇಕಂದ. ಹೌದಾ? ಅಲ್ಲಿ ಭಕ್ತಿಗೆ ಕುಂಡ್ರಬೇಕಂದಕ್ಕರ ಅಲ್ಲಿಂದ ಸುತ್ತಿಗೆ ಎಲ್ಲಿ ನೀರು ಕಾಣ್ತೈತಿ ಅಲ್ಲಿ ಒಕ್ಕೊತ್ತು ಬಂದ. ಸುತ್ತಿಗೆ ಎಲ್ಲೂ ತೇಲಲಿಲ್ಲ. ಹೌದು. ಎಲ್ಲಿ ಪಂಡರಪುರಕ್ಕೆ ಮೊದಲ ದಿಂಡೂರುವನ ಹತ್ತಿದ್ರು. ಮೊದಲಿನ ಹೆಸರೇನ? ಪಂಡರಪುರಕ್ಕೆ ದಿಂಡೂರುವನ ಹತ್ತಿದ್ರು. ಕುಡುಗೋಲು ಬಾಕದ ನದಿ ಅಲ್ಲಿ ಹರಿದಿತ್ತು. ಆ ನದಿ ಒಳಗೆ ಬಂದು ಸುತ್ತಿಗೆಯನ್ನು ಒಗದ ಯಾರು ಕೊಟ್ಟಿದ್ದು? ಯಾರಿಪ್ಪ? ರೋಹಿದಾಸ ಕೊಟ್ಟಿರ್ತಕ್ಕಂಥ ಸುತ್ತಿಗೆ ಒಗದ. ಸುತ್ತಿಗೆ ನೀರಾಗಿ ತೇಲ್ತು. ಇಲ್ಲಿಗೆ ನಾ ಕುಂಡ್ರಬೇಕಂತ ಹೇಳಿ ಏನ್ ಮಾಡ್ತಾನೆ? ಇಲ್ಲಿ ಕುಳಿತು ತಾಯಿ ತಂದೆ ಕುರಿತು ನಾ ತಪಶ್ವರಿ ಮಾಡಬೇಕು, ತಾಯಿ ತಂದೆ ಕುರಿತು ನಾ ಭಕ್ತಿ ಮಾಡಬೇಕಂತ ಹೇಳಿ ಯಾವ ಭೀಮಾ ನದಿ ಕುಡುಗೋಲು ಬಾಕಿನ ಚಂದ್ರಭಾಗ ನದಿ ಒಳಗೆ ಕೂತು ತಪಶ್ವರಿ ಮಾಡಿದ. ಅವಾಗ ಪರಮಾತ್ಮ ಕೈಲಾಸ ಬಿಟ್ಟು ಮರತಕ್ಕೆ ಬಂದ. ಕೈಲಾಸ ಬಿಟ್ಟು ವಿಷ್ಣು ಪರಮಾತ್ಮ 10 ಅವತಾರಗಳಲ್ಲಿ ಮರತಕ್ಕೆ ಬಂದು ಸೊಂಟದ ಮೇಲೆ ಕೈ ಇಟ್ಟು ನಿತ್ತು ನೋಡಿದ. ಪುಂಡಲಿಕ, ನಿನ್ನ ಭಕ್ತಿಗೆ ಹೊಲ್ತೀನಿ, ನಿನ್ನ ಭಾವಕ್ಕೆ ಕೊಲ್ತೀನಿ, ನಿನ್ನ ಭಕ್ತಿ ನನಗ ಮುಟ್ಟ್ಯದ. ಎಲ್ಲೂ ಪುಂಡ್ಲಿಕ ಅಂದ ತಾಯಿ ತಂದಿ ಮೇಲೆ ಮಾಡಿರ್ತಕ್ಕಂಥ ಕರ್ಮದ ಭಕ್ತಿ ಇನ್ನೂ ಕರ್ಮದ ಬುತ್ತಿ ನಂದ ತೀರಿಲ್ಲ, ಇನ್ನೂ ಎಳ್ಳುದಿಲ್ಲ ಅಂತ ಹೇಳಿ ಯಾವಾಗ ಇಟ್ಟಂಗಿ ಹೋಗದ ಅವಾಗ ಇಟ್ಟಂಗಿ ಮೇಲೆ ನಿತ್ತಾರ. ಹೆಣ್ತಿನ ಕುದುರೆ ಮೇಲೆ ಕುಂಡ್ರಸ್ಯಾನ ಅಲ್ಲಿ. ನೀವು ಹೇಳುದು ಎಲ್ಲಿ ಆಯ್ತು, ನಾನು ಹೇಳುದು ಎಲ್ಲಿ ಆಯ್ತು? ಎಲ್ಲಿಗೆ ಬಂದೆಪ್ಪ? ಅಲ್ಲಿ ಬಲ್ಲವ್ರಿಗೆ ಬಗಲಾಗ ಐತತ್ತ, ಅರಿಲ್ದವ್ರಿಗೆ ಮೊಗಲಾಗ ಐತತ್ತ. ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇಲ್ಲಿ ವಿಷಯ ಸತ್ಯ ಸಂಘ ಸದ್ಭಕ್ತಿ ಅನ್ನೋದು ನಡೆದಾದ. ಆ ಗುರು ಸ್ವರೂಪಿಯವರು ನಮ್ಮ ಗಂಟಿ ಸರ್ ಇಟ್ಟಾಕಾರ. ನೀವು ಸದ್ಭಕ್ತಿ ಏನಂತದ್ ಹಿಡಿದ್ರಿಪ್ಪ, ಸತ್ಯ ಸಂಘನಂತದ್ ಬಿಟ್ರಿ. ಈ ಸತ್ಯ ಸಂಘಕ್ಕ ಸದ್ಭಕ್ತಿಗೆ ಎಷ್ಟ್ ಅಂತರ ಐತಿ ಬೀರಣ್ಣ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಜಮೀನ್ ಅಸ್ಮಾನ ಪರಕ ಅದ. ಹೆಂಗ್ರಿಪ್ಪ ಅದು? ಈ ಭೂಮಿಗೆ ಆಕಾಶಕ್ಕೆ ಎಷ್ಟ್ ಅಂತರ ಅದ ನೋಡು, ಅಟ್ಟು ಇಷ್ಟ ಅಂತರದ ಸದ್ಭಕ್ತಿ ಮತ್ತು ಸತ್ಯ ಸಂಘ. ಹೌದಿಪ್ಪ. ಸತ್ಯ ಸಂಘ ಸದ್ಭಕ್ತಿ ಅಂದ್ರ 10 ಹುಡುಗರು, 100 ಹುಡುಗರು, 1000 ಜನ ಕೂಡಿಕೊಂಡು ಮಾಡುವುದೊಂದು ಸತ್ಯ ಸಂಘ. ಹೌದು ಸಂಘಪ್ಪ. ಭಕ್ತಿ ಅಂದ್ರ ಏನಿಪ್ಪ? ಭಕ್ತಿ ಅಂದ್ರ ಊರು ಬಿಡಬೇಕು, ಜನ ಬಿಡಬೇಕು, ಎಲ್ಲಾನು ಬಿಟ್ಟು ಅಡವಿ ಅರಣ್ಯದೊಳಗ ತಪ್ಪಲ ಗಡ್ಡೆ ಗೆಣಸುಗಳನ್ನು ಉಂಡು ಒಬ್ಬನೇ ಕುಳಿತು ಮಾಡುವುದಕ್ಕೆ ಭಕ್ತಿ ಅತ್ತಾರ ಮಾಸ್ತಾರ. ಹೌದಾ? ಮೊದಲ ಪೀಠಿಕ ಸರಿ ಇಟ್ಟುಕೋರಿ. ಭಕ್ತಿ ಯಾವುದಕ್ಕತ್ತಾರ, ಸಂಘ ಯಾವುದಕ್ಕತ್ತಾರ ಮೊದಲು ತಿಳ್ಕೋರಿ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುಷ್ಟ ದುರ್ಜನರ ಸಂಘ ಬಚ್ಚಲಳು ಬಿದ್ದ ರೊಜ್ಜಿನಂತೆ.